ಹಾಗೆ ಕೆತ್ತಿದ ಕಲ್ಲಿನಲ್ಲಿ ಕಣ್ಣು ಕಲ್ಲನ್ನು ನೋಡುವುದಿಲ್ಲವೋ, ಆ ಕಲ್ಲು ಎಂದು ಹೇಳುವ ಕಣ್ಣು ಕಣ್ಣಿನಲ್ಲೇ ಇದೆ. ಕಲ್ಲನ್ನೇ ಮಸೀದಿ ಎಂದು ಹೇಳುವ ಕಣ್ಣು ಕಣ್ಣಿನಲ್ಲೇ ಇದೆ. ಮಸೀದಿಯನ್ನು ನೋಡಿ ಒಂದು ಕಣ್ಣು ಅಸೂಯೆ ಪಡುವ ಕಣ್ಣು ಕಣ್ಣಿನಲ್ಲೇ ಇದೆ. ಕ್ರಿಸ್ತನನ್ನು ನೋಡಿ ಅಸೂಯೆ ಪಡುವ ಕಣ್ಣು ಕಣ್ಣಿನಲ್ಲೇ ಇದೆ. ಕ್ರೈಸ್ತ ಕ್ರಿಸ್ತನನ್ನು ನೋಡಿ ಅಭಿಮಾನ ಪಟ್ಟ, ಮುಸಲ್ಮಾನ ಕ್ರಿಸ್ತನನ್ನು ನೋಡಿ ದುರಭಿಮಾನ ಪಟ್ಟ. ದುರ್ಭಾವ ಕಣ್ಣಿನಲ್ಲಿ ಮನೆ ಮಾಡಿತು. ಈಶ್ವರನನ್ನು ನೋಡಿ ಮುಸಲ್ಮಾನ ಎಂದು ಹೇಳುವ, ಕ್ರಿಸ್ತ ಎಂದು ಹೇಳುವ ಕಣ್ಣಿನಲ್ಲಿ ದುರ್ಭಾವ ಹುಟ್ಟಿದವು. ಕಣ್ಣು ಹೆಣ್ಣು ಅಲ್ಲ, ಕ್ರಿಸ್ತನೂ ಅಲ್ಲ, ಗಂಡು ಅಲ್ಲ. ಕಿವಿ ಹೆಣ್ಣು ಅಲ್ಲ, ಗಂಡು ಅಲ್ಲ, ಮತ್ತು ಯಾವ ಧರ್ಮ ಜಾತಿ ಮತಗಳದ್ದು ಅಲ್ಲ. ಚರ್ಮ ಯಾವ ಜಾತಿ ಮತ ಪಂಥದ್ದು ಅಲ್ಲ. ನಾಲಿಗೆ ಯಾವ ಜಾತಿ ಮತ ಪಂಥದ್ದು ಅಲ್ಲ. ರುಚಿ ಹೆಣ್ಣು ಗಂಡು ಜಾತಿ ಮತ ಪಂಥಗಳಿಗೆ ಒಂದೇ ಇದೆ. ಆದರೂ ಸ್ವರ್ಗ ತಿಳಿಯದ್ದಕ್ಕಾಗಿ ನಾಲಿಗೆಯಲ್ಲಿ, ಕಣ್ಣಿನಲ್ಲಿ, ಕಿವಿಯಲ್ಲಿ, ಚರ್ಮದಲ್ಲಿ, ಮೂಗಿನಲ್ಲಿ ದುರ್ಭಾವ ಹುಟ್ಟುತ್ತದೆ. ಮೂಗಿನಲ್ಲಿ ಸ್ವರ್ಗದ ಆನಂದವೂ ಪರಿಮಳವೂ ಇದೆ, ಆದರೆ ನರಕದ ಅನುಭವವೂ ಇದೆ. ಬೆಳಗ್ಗೆ ತೆಗೆದುಕೊಂಡ ಪ್ರಸಾದ ನಾಲಿಗೆಗೆ, ಕಣ್ಣಿಗೆ, ಮೂಗಿಗೆ, ಚರ್ಮಕ್ಕೆ ಹಿತ ಅನ್ನಿಸ್ತದೆ. ಅದೇ ಬೆಳಗ್ಗೆ ಮಾಡಿದ ಮತ್ತೊಂದು ರೀತಿಯ ಪ್ರಸಾದ ಮೂಗಿಗೆ ದುರ್ನಾತ ಬಡಿತದೆ. ನಾಯಿ, ಹಸು, ಹಂದಿಗಳಿಗೆ ಅದು ಪರಮಾನ್ನ. ಆ ಮೂಗಿನಲ್ಲಿ ಸ್ವರ್ಗ ಸುಖವಿದೆ. ಈ ಮೂಗಿಯು ಬೆಳಗ್ಗೆ ಸ್ವರ್ಗ ಆಗಿತ್ತು, ಮತ್ತೆ ಬೆಳಗ್ಗೆ ತನ್ನ ಮಲವನ್ನೇ ನೋಡಿ ನರಕಯಾತನೆ ಅನುಭವಿಸ್ತದೆ. ಹೀಗೆ ಜ್ಞಾನದ 5 ಭಾಗಗಳು ಇವು ಈಶನ ಮುಖಗಳು, ಸ್ವರ್ಗದ ಸ್ಥಾನಗಳು. ಮನುಷ್ಯ ಹೊರಗೆ ನೋಡೋದ್ರಿಂದ ಕಣ್ಣಿನ ನಿರ್ಭಾವ ಅರಿಯದೆ ಭಾವ ತಳೆದು ಆ ಭಾವ ಮತ್ತೊಮ್ಮೆ ದುರ್ಭಾವಕ್ಕೊಳಗಾಗಿ ಕಣ್ಣು ತನುವನ್ನೇ ಸಂಕಟಕ್ಕೆ ಈಡು ಮಾಡ್ತದೆ. ಕಿವಿ ತನುವಿನದಾದರೂ ಕೂಡ, ಶಬ್ದದಲ್ಲಿ ಬ್ರಹ್ಮಸುಖ ಆದಂತ ತಿಳಿದ್ರೂ ಕೂಡ, ಓದಿದ್ರೂ ಕೂಡ, ನಿಶ್ಶಬ್ದಂ ಬ್ರಹ್ಮ ಮುಚ್ಚತೆ ಅಂದ್ರೂ ಕೂಡ, ಆದರೆ ಶಬ್ದ ಬಡಿದ್ರೆ ದೇಹ ಸಂಕಟದಿಂದ ತಲ್ಲಣಗೊಳ್ತದೆ. ಕೈಕೇಯಿಯ 2 ಮಾತುಗಳಿಂದ ರಾಮ 14 ವರ್ಷ ವನವಾಸಕ್ಕೆ ಹೋದ. ದ್ರೌಪದಿಯ ಒಂದು ನಗು ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಸೈನ್ಯವನ್ನೇ ನಾಶಪಡಿಸಿ ರಕ್ತದ ಕಾಲುವೆ ಹರಿಯಿತು. ಆ ಶಬ್ದದಲ್ಲಿ ಎಷ್ಟೊಂದು ದುಷ್ಟ ಶಕ್ತಿ ಇದೆ, ಆ ಶಬ್ದದಲ್ಲಿ ಎಷ್ಟೊಂದು ಸಂಪತ್ತಿದೆ. ತನುವಿನಿಂದ ಬಂದ ಶಬ್ದ ತನುವಿಗೆ ಯುದ್ಧ ಮಾಡಲಿಕ್ಕಸ್ತದ, ತನುವನ್ನೇ ಸಂಕಟಕ್ಕೆ ಈಡು ಮಾಡ್ತದ, ತನುವನ್ನೇ ನರಕಕ್ಕೆ ತಗೊಂಡು ಹೋಗ್ತದ, ತನುವನ್ನೇ ತಲ್ಲಣಗೊಳಿಸ್ತದ. ಅಂದರೆ ತನುವಿನಿಂದ ಬಂದ ಶಬ್ದ ತನುವೇ ತಿಳಿಲಿಲ್ಲ ಅಂತಂದರೆ ಮತ್ತು ಯಾರು ತಿಳಿಲಿಕ್ಕೆ ಸಾಧ್ಯ ಆಗ್ತದ? ಶಬ್ದದಲ್ಲಿ ಸುಶಬ್ದ ಕುಶಬ್ದ ಅನ್ನೋದಿಲ್ಲ. ಆದರೂ ಕೂಡ ಒಂದು ಸುಶಬ್ದ ಆಗ್ಯದ, ಒಂದು ಕುಶಬ್ದ ಆಗ್ಯದ.
ಅದನ್ನು ಪಟ್ಟಿ ಮಾಡಕ್ಕೆ ಹೋದರೆ ಯಾವ ಶಬ್ದವೂ ಆ ಪಟ್ಟಿಯಲ್ಲಿ ಸೇರೋದಿಲ್ಲ. ನಾವೆಷ್ಟೇ ಶಾಸ್ತ್ರ ಕಲ್ತರೂ ಕೂಡ, ಶಾಸ್ತ್ರದಲ್ಲಿ ಕುಳಿತಾಗ ನಮಗೆ ಎಷ್ಟೇ ಆನಂದ ಆದರೂ ಕೂಡ, ನಾವು ಪ್ರಯೋಗಕ್ಕೆ ಹೋಗುವಾಗ ಎಡುತ್ತೀವಿ. ನಮಗೆ ಪ್ರಯೋಗಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೆಂಡತಿ ಆಡಿದ ಒಂದು ಸಣ್ಣ ಮಾತು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರೇರಣೆ ನೀಡುತ್ತದೆ ಮನಸ್ಸು. ಮನಸ್ಸು ಶಬ್ದ ಸ್ವೀಕಾರ ಮಾಡಲಿಕ್ಕೆ ಅದಕ್ಕೆ ಗೊತ್ತಿಲ್ಲ. ಮನಸ್ಸಿನಲ್ಲಿ ಭಾವ ಮಾತ್ರ ಅದ. ಭಾವದಿಂದ ಸ್ವೀಕರಿಸಿದರೆ ಸುಖ ಆಗ್ತದೆ, ಅದಕ್ಕೆ ದುರ್ಭಾವದಿಂದ ಸ್ವೀಕರಿಸಿದರೆ ದುಃಖ ಆಗ್ತದ. ಶಬ್ದದಲ್ಲಿ ಸುಖ ಅದನ್ನೋದು ನಿರ್ಭಾವಕ್ಕೆ ಗೊತ್ತಿದೆಯೇ ಹೊರತು ಭಾವ ದುರ್ಭಾವಗಳಿಗೆ ಗೊತ್ತಿಲ್ಲ. ಆದರೆ ಕಿವಿಯಲ್ಲಿ ಭಾವ ದುರ್ಭಾವ ಮನೆ ಮಾಡ್ಕೊಂಡು ಕುಂತವ. ನಿರ್ಭಾವನು ಕಿವಿಯ ಸಂಪತ್ತದು. ಕಿವಿಯ ಸಂಪತ್ತು ಪರಿಚಯಿಸಬೇಕಾದ್ರೆ ಇಂಥ ಶರಣರಿಂದ ಸಾಧ್ಯ ಆಗ್ತದೆ ಹೊರತು ಮತ್ತಾರಿಂದಲೂ ಸಾಧ್ಯ ಆಗೋದಿಲ್ಲ. ಕಿವಿಯ ಸಂಪತ್ತು ಎಲ್ಲಿದೆ? ತನುವಿನಲ್ಲೇ ಅದ. ಅದನ್ನು ಪುಸ್ತಕದಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ. ಒಂದು ಶಬ್ದ ಬಡಿದ್ರೆ ನನಗೆ ಹಿಂಗ್ಯಾಕೆ ಸಂಕಟ ಆಗ್ತದ, ಒಂದು ಶಬ್ದ ಬಡಿದ್ರೆ ನನಗೆ ಹಿಂಗ್ಯಾಕೆ ಸುಖ ಆಗ್ತದ, ಶಬ್ದನ ಅನಾವರಣ ಮಾಡಿ ನೋಡಲಿಕ್ಕೆ ನನಗೆ ಸಾಧ್ಯ ಆಗ್ತದೋ ಇಲ್ಲ ಅಂತ ನೋಡಲಿಕ್ಕೆ ನಾನು ಎಂದೂ ಹೋಗಿಲ್ಲ, ಆ ಪ್ರಯೋಗಕ್ಕೆ ಹೋಗಿಲ್ಲ. ಶಬ್ದನ್ನ ಭಾವದಿಂದ ಸ್ವೀಕಾರ ಮಾಡಿ ಅರಳ್ತೀನಿ, ಅದನ್ನೇ ದುರ್ಭಾವದಿಂದ ಸ್ವೀಕಾರ ಮಾಡಿ ಕೆರಳ್ತೀನಿ. ಕೆರಳಿದಾಗ ರಾಕ್ಷಸ ಆಗ್ತೀನಿ, ಅರಳಿದಾಗ ಸಂಭಾವಿತ ಆಗ್ತೀನಿ. ಆದರೆ ಶಬ್ದನ ನಿರ್ಭಾವದಿಂದ ನೋಡಿ ವಿಜ್ಞಾನಿ ಆಗೋದಿಲ್ಲ, ನಿರ್ಭಾವದಿಂದ ಕೇಳಿ ವಿಜ್ಞಾನಿ ಆಗಲಿಕ್ಕೆ ನನಗೆ ಸಾಧ್ಯ ಆಗಿಲ್ಲ. ಕಣ್ಣಿನಲ್ಲಿ ಇರ್ತಕ್ಕಂಥ ಭಾವ ನಿರ್ಭಾವ, ಅದು ಭಾವ ದುರ್ಭಾವ ನಿರ್ಭಾವದ ನೆರಳು ಅದು. ಇಲ್ಲಿ ಹಾಗೆ ವಿದ್ಯುತ್ ದೀಪ ಕತ್ತಲನ್ನು ನುಂಗಿ ಬೆಳಕು ನೀಡ್ತದೋ ಆ ಶಕ್ತಿ ನಿರ್ಭಾವದ ಕಿವಿಗೆ ಇದೆ. ಎಲ್ಲ ಶಬ್ದಗಳನ್ನು ನುಂಗಿ ಅದು ರಸವತ್ತಾದ ಅರ್ಥಗಳನ್ನೇ ಕೊಡ್ತದೆ ಹೊರತು ಅರಳಿಸುವುದಿಲ್ಲ, ಕೆರಳಿಸುವುದಿಲ್ಲ. ಅರಳಿಸದೆ ಕೆರಳಿಸದೆ ನೋಡುವ ನೋಟ ನಿರ್ಭಾವದ ಕಣ್ಣಿನಲ್ಲಿದೆ. ಅದು ಕಣ್ಣಿನ ಕಣ್ಣು ಎಂದು ತಿಳಿಯುವುದು ತನುವಿಗೆ ಅತ್ಯಂತ ದುರ್ಲಭವಾಗಿದೆ. ಶಾಸ್ತ್ರದ ಮೂಲಕ, ಸೂತ್ರಗಳ ಮೂಲಕ ನಾವು ಬೇಗ ತಿಳ್ಕೋಬಹುದು. ಆದರೆ ತಿಳ್ಕೊಳ್ಳಿಕ್ಕೆ ನಮಗೆ ವರ್ಷಗಟ್ಟಲೆ ಕಾಲ ಕಳೆದಾಗ ಅದರ ಆನಂದದ ಸುಖ ಪಡೆಯೋದು ಯಾವಾಗ ಅಂಥೇಳಿ ನಾವು ಚಿಂತಿಸದೇ ಇದ್ದರೆ, ನಾವು ಹೀಗೆ ನಿಜಬೋಧೆಯನ್ನು ಅರಿಯದೆ ತನು ನರಕಯಾತನೆಯನ್ನು ಅನುಭವಿಸ್ತಾ ಹೋಗ್ತದೆ. ಮನಸ್ಸು ಸರ್ವ ವಿದ್ಯೆಗಳ ಮೇಲೆ ಸವಾರಿ ಮಾಡ್ತದೆ. ಅದು ಶಾಸ್ತ್ರದ ಮೇಲೆ ಕೂಡ ಸವಾರಿ ಮಾಡ್ತದೆ. ಶಾಸ್ತ್ರನ ವ್ಯವಹಾರಕ್ಕೆ ಬಳಸ್ಕೊಂಥದ್ದು. ಶಾಸ್ತ್ರದ ಮೇಲೆ ಮನಸ್ಸು ಸವಾರಿ ಮಾಡಿದರೆ ಅದು ಯಾವುದ್ರ ಮೇಲೆ ಸವಾರಿ ಮಾಡ್ತದೋ ಅದನ್ನು ವಶಪಡಿಸಿಕೊಳ್ಳೋ ಶಕ್ತಿ ಅದಕ್ಕದ. ಶಾಸ್ತ್ರ ತನುವಿನಲ್ಲಿದ್ದ ಸತ್ಯ ತಿಳಿದ್ರೆ ಅದು ಬೆಳಕು. ಮನಸ್ಸು ಕತ್ತಲು ಅದು ಬೆಳಕಿಗೆ ಕರಗಿ ಬೆಳಕೇ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಹೊರಗಿನ ಕತ್ತಲು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲೋ, ಬಂದರೂ ಕೂಡ ಬೆಳಕಾಗಿ ಪರಿವರ್ತನೆ ಆಗ್ತದೋ ಹಾಗೆ ಮನ ಬೆಳಕಿನತ್ತ ಪಯಣಿಸಿದರೆ ಅದು ಬೆಳಕೇ ಆಗಿ ಪರಿವರ್ತನೆ ಆಗ್ತದೆ. ಬೆಳಕು ಅಂತಕ್ಕಂಥ ಗುರುದೇವ ನಿಜಬೋಧೆಯನ್ನು ಕೊಡ್ತಾನೆ ಹೊರತು
ಆತ ಎಲ್ಲವನ್ನ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಒಂದು ಪ್ರೇರಣೆಯನ್ನು ನೀಡ್ತಾನೆ ಹೊರತು ಆ ಶಕ್ತಿಯನ್ನು ಛೇದಿಸುವ ಶಕ್ತಿಯನ್ನು ಜಂಗಮನಿಗೆ ವಹಿಸ್ತಾನೆ. ಹೀಗೆ ಭಕ್ತ, ಗುರು, ಲಿಂಗ, ಜಂಗಮ ಒಂದು ತನುವಿನಲ್ಲಿ ಇದ್ದಿದ್ದನ್ನು ಶಿಕ್ಷಣದ ಮೂಲಕ ತಿಳ್ಕೊಂಡು ಹೋಗಿ ನಾವು ಆ ಸ್ವರ್ಗದ ಬಾಗಿಲನ್ನು ತಟ್ಟಿದಾಗ ಆ ಸ್ವರ್ಗ ಸುಖ ಈ ತನುವಿಗೆ ಉಂಟಾಗ್ತದೆ. ಸ್ವರ್ಗಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿಭೋ, ಸತ್ಯವ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆ ನಿಜಬೋಧೆಯ ತಾಣಕ್ಕೆ ನಾವು ಮುಟ್ಟಿದಾಗ ಆ ಸ್ವರ್ಗ ಸುಖವನ್ನು ಅನುಭವಿಸಿ ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳು ಏನು ಒಂದು ತನುವಿನಲ್ಲಿ 5 ಜ್ಞಾನೇಂದ್ರಿಯಗಳದಾವೋ, ಕಣ್ಣಿಗೆ ನೋಡುವ ಜ್ಞಾನವಿದೆ, ನೋಡುವುದನ್ನು ನೋಡಲಾರದೆ ತಲ್ಲಣಗೊಳಿಸ್ತದೆ. ಅದಕ್ಕೆ ಅವರು ಒಂದೇ ಸಾಲಿನಲ್ಲಿ ಹೇಳಿದರು, ನೋಡುವುದನ್ನು ನೋಡಲರಿಯದೆ ಸತ್ತಿತ್ತಿ ಜಗವೆಲ್ಲ, ನೋಡುವುದ ನೋಡುವಡೆ ಕೂಡಲಿಲ್ಲ ಅಗಲಲಿಲ್ಲ, ಕೂಡದ ಅಗಲದ ಕೂಟದ ಸುಖವನ್ನು ಗುಹೇಶ್ವರ ನಿಮ್ಮ ಶರಣ ಮಾತ್ರ ಬಲ್ಲ. ಹಾಗೆ ಕಿವಿಯ ಸತ್ಯದ ತಾಣ, ಕಿವಿಯಲ್ಲಿರ್ತಕ್ಕಂಥ ಭಾವ ಮತ್ತು ದುರ್ಭಾವಗಳಿಗೆ ಅದು ಪತ್ತೆಯಾದರೆ ಅಲ್ಲೇ ಕರಗಿ ನೀರಾಗಿ ಅದು ನಿರ್ಭಾವದ ಕಿವಿಯಾಗಿ ಶಬ್ದವನ್ನು ನಿರ್ಭಾವದಿಂದ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು 3 ದಿನ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಜ್ಞಾನಿಗಳು ಮಾತನಾಡಲಿದ್ದಾರೆ. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ದೇವಾನಂದ ಶರಣರು ಕಾಕರಗಲ್ ಅವರಿಗೂ ಮತ್ತು ನಿರ್ವಹಣೆಯನ್ನು ಆ ಜವಾಬ್ದಾರಿಯನ್ನು ಹೊತ್ಕೊಂಡಂಥ ಕಾಕರಗಲ್ ಶರಣರಿಗೂ, ವೇದಿಕೆಯನ್ನು ನಿರ್ಮಾಣ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಮಾನವೀಯ ಜ್ಞಾನ ಜಿಜ್ಞಾಸುಗಳಿಗೂ ಹಣೆ ಮಾಡಿದು ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತೀನಿ. ಶರಣಾರ್ಥಿ.